ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹಗರನಹಳ್ಳಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಆಕಸ್ಮಿಕವಾಗಿ ಹೊತ್ತುಕೊಂಡಂತಹ ಬೆಂಕಿಯಿಂದಾಗಿ ಬರೋಬ್ಬರಿ 30 ಮನೆಗಳು ಸುಟ್ಟು ಹೋಗಿದೆ. ಭಾರೀ ದುರಂತದಲ್ಲಿ ಬಡ ಕುಟುಂಬಗಳು ಮದುವೆಗೆ ಅಂತ ಕೂಡಿಟ್ಟಿದ್ದಂತಹ ಹಣವೂ ಸಹ ಬೆಂಕಿಗೆ ಆಹುತಿಯಾಗಿದೆ. ಇನ್ನು ದುರಂತದ ಸುದ್ದಿ ತಿಳಿತಾ ಇದ್ದಂತೆ ಹರಿಹರ ತಾಲೂಕಿನ ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸ್ಥಳಕ್ಕೆ ಬಂದರು. ಇಲ್ಲಿ ಮನೆ ಸುಟ್ಟು ನಿರಾಶ್ರಿತರಾದಂಥ ಎಲ್ಲರಿಗೂ ಕೂಡ ತಮ್ಮ ಮಠದಲ್ಲೇ ತಾತ್ಕಾಲಿಕ ಆಶ್ರಯವನ್ನು ನೀಡೋದಕ್ಕೆ ಅವರು ನಿರ್ಧರಿಸಿದ್ದಾರೆ. ಇದೇ ವೇಳೆ ಉಪವಿಭಾಗಾಧಿಕಾರಿ ಕುಮಾರಸ್ವಾಮಿ ಸಹ ಬಂದು ಸರ್ಕಾರದ ಕಡೆಯಿಂದ ಪರಿಹಾರ ನೀಡುವಂತ ಭರವಸೆಯನ್ನ ನೀಡಿದ್ದಾರೆ. ಅದೃಷ್ಟವಶಾತ್ ದುರಂತದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ 16 ವರ್ಷಗಳಿಂದ ಬದುಕು ರೂಪಿಸಿಕೊಳ್ಳೋಕೆ ಆ ಕುಟುಂಬಗಳು ಹಾಕಿದಂತ ಪರಿಶ್ರಮ ಇವತ್ತು ಬೆಂಕಿ ಪಾಲಾಗಿದೆ. ಒಂದು 60 ಚಿಲ್ಲರೆ ಹಾಕತ್ತಂಗೆ ಅಷ್ಟಕ್ಕಂತ ದುಡ್ಡು ಇಟ್ಟಿದ್ವಿ. ಬಟ್ಟೆ ಒಂದು 5-6 ಸಾವಿರ ರೂಪಾಯಿದ ಬಟ್ಟೆ, ಬಾಂಡೆ ಸಾಮಾನು ಅಂತೂ ಒಂದು ಜಾಸ್ತಿ ಭಾಳ ಸಾಮಾನು ಐತಿ ಸರ್. ನಮ್ಮ ಏನಿಲ್ಲ ನೋಡಿ ಸರ್, ಮೈ ಮ್ಯಾಗ ಬಟ್ಟೆ ಒಂದು ಬಿಟ್ಟರೆ ಇನ್ನೇನು ನಾವು ತಕ್ಕಂದ ಹುಟ್ಟು ಬಟ್ಟೆ ಮೇಲೆ ಸರ್ ಇರೋದು. ಏನು ಸರ್, ನಾವು ಹೊಲಕ್ಕೆ ಹೋಗಿದ್ವಿ, ಹೆಣ್ಮಕ್ಳು ಅಷ್ಟೇ ಇದೆ ಸರ್. ಅಲ್ಲಿ ಹೊಲಕ್ಕೆ ಫೋನ್ ಮಾಡಿದ್ರೆ ನಾವು ಅಲ್ಲಿದ್ದ ಓಡಿ ಬಂದ್ವಿ. ಕೂಡಿಟ್ಟಿದ್ದಂದ್ರೆ ಬಂಗಾರ, ಬೆಳ್ಳಿ, ದುಡ್ಡು, ಆಮೇಲೆ ಕಾರ್ಡ್ಗಳು ಮಾಡಿಸಿದ್ವಿ, ಬಟ್ಟೆಗಳು, ಅಷ್ಟು ಬಟ್ಟೆ ಎಲ್ಲ ಅದ್ರಾಗಿದೆ ಸರ್. ಏನು ಎಲ್ಲ ಬೀರ್ನಾಗ ಇದ್ದಿದ್ದು ಸರ್, ಏನು ಕಡೆಯಲ್ಲಿಟ್ಟಿದ್ದಿಲ್ಲ. ಚಪ್ರ ಮನೆ, ಇದ್ರ ಮನೆ ಅಂದೆಲ್ಲ ಅದ್ರಾಗ ಇಟ್ಟಿದ್ದು ಸರ್. ಇನ್ನು 3 ತಿಂಗಳು ಸರ್. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳ ಜೊತೆ ಮಾತನಾಡಿ, ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಈ ಕುಟುಂಬಗಳಿಗೆ ಶಾಶ್ವತವಾಗಿ ಏನಾದರೂ ಸರ್ಕಾರದಿಂದ ಮಾಡಲಿಕ್ಕೆ ಮತ್ತು ಅವರಿಗೆ ಮೂಲಭೂತ ಸೌಕರ್ಯ ಕೊಡಿಸ್ಲಿಕ್ಕೆ ಏನು ಬೇಕು ಆ ಪ್ರಯತ್ನವನ್ನು ಶ್ರೀಮಠದಿಂದ ನಾವು ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಈ ಸದ್ಯಕ್ಕೆ ಅವರಿಗೆ ಉಳ್ಕೊಳ್ಳಿಕ್ಕೆ ಈಗಾಗಲೇ ಎಸ್ ಸಿ ಸಾಹೇಬ್ರ ಜೊತೆ ನಾವು ಮಾತನಾಡಿದ್ದೀವಿ. ಅವ್ರಿಗೆ ಇಲ್ಲೆಲ್ಲ ಊರಲ್ಲಿ ಗ್ರಾಮದಲ್ಲಿ ವ್ಯವಸ್ಥೆ ಆದರೆ ಸರಿ, ಇಲ್ಲದೇ ಇದ್ದರೆ ಮಠದಲ್ಲಿ ಅವ್ರಿಗೆಲ್ಲ ವ್ಯವಸ್ಥೆ ಈಗ ಒಂದು 3-4 ತಿಂಗಳು ಬೇಕಾಗುತ್ತೆ. ಮತ್ತು ಈಗೆಲ್ಲ ಜಮೀನು ತೊಗೊಂಡು ಅವ್ರಿಗೆಲ್ಲ ಮನೆಗಳನ್ನು ಕಟ್ಟಿಸ್ಕೊಡ್ಲಿಕ್ಕೆ. ಹರಿಹರ ತಾಲೂಕಿನ ಏನು ಹರಗನಹಳ್ಳಿಯಲ್ಲಿ ಇವತ್ತು ಆಕಸ್ಮಿಕ ಬೆಂಕಿ ತಗುಲಿರೋದ್ರಿಂದ ಸುಮಾರು 10-12 ಗುಡಿಸಲುಗಳು ಸುಟ್ಟೋಗಿದ್ದಾವೆ. ಈ ಸಂದರ್ಭದಲ್ಲಿ ತ್ವರಿತಗತಿಯಲ್ಲಿ ನಾವು ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಸಿಬ್ಬಂದಿ ಮತ್ತು ನಾವು ಕಂದಾಯ ಇಲಾಖೆಯವರು ಎಲ್ಲ ಬಂದು ಅದು ಬೆಂಕಿಯನ್ನು ನಂದಿಸಿದ್ದೀವಿ. ಈಗ ಏನು ಈ ನಿರಾಶ್ರಿತರು ಏನು ಮನೆಗಳಿದ್ದಾವೆ, ಇವು ಖಾಸಗಿ ಜಮೀನಲ್ಲಿದ್ದು, ಇದು ಸರ್ಕಾರಿ ಜಮೀನಲ್ಲಿದ್ದಿದ್ರೆ ಈಗ 94 CL ಅಕ್ರಮ ಸಕ್ರಮದಲ್ಲಿ ಅವರಿಗೆಲ್ಲ ನಾವು ಹಕ್ಕುಪತ್ರ ಕೊಡುವಂಥ ಕ್ರಮ ಕೈಗೊಳ್ತಾ ಇದ್ದು, ಖಾಸಗಿ ಜಮೀನನ್ನು ಕೊಡಲಿಕ್ಕೆ ಯಾರು ಮುಂದೆ ಬರ್ತಾ ಇದ್ದಾರೆ ಅವರಿಗೆ ನಾವು ಸರ್ಕಾರದ ಮಾನದಂಡ ಅಡಿಯಲ್ಲಿ ಅವರಿಗೆ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಅವರಿಗೆ ಸರ್ಕಾರದ ಮಾರುಕಟ್ಟೆ ಬೆಲೆಯ ಇದನ್ನು ನಿಗದಿಪಡಿಸಿಬಿಟ್ಟು ಆ ಜಮೀನನ್ನು ತ್ವರಿತಗತಿಯಲ್ಲಿ ಸಂಬಂಧಪಟ್ಟಂಥ ಪಂಚಾಯಿತಿಗೆ ವಶಕ್ಕೆ ನೀಡಿ ಅವರಿಗೆ ಹಕ್ಕುಪತ್ರಗಳನ್ನು ಮತ್ತು ಮುಂದಿನ ಕ್ರಮಗಳಲ್ಲಿ ಮನೆಗಳನ್ನು ನೀಡುವಂಥ ಕ್ರಮ ಕೈಗೊಳ್ಳಲಾಗ್ತದೆ.